ನಮಸ್ಕಾರ ಸ್ನೇಹಿತರೆ, ಎಮ್.ಆರ್. ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ರೇಲ್ ವೀಲ್ ಫ್ಯಾಕ್ಟ್ರಿ ಅಂತ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಇದು ಕೂಡ ಏನಪ್ಪ ಅಂದರೆ ಆಫ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಒಟ್ಟು 192 ಅಪ್ರೆಂಟಿಸ್ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಸೊ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು, ಹಾಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ ಅಂತ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಒಂದು RWF ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋದರೆ, ಇಲ್ಲಿ ಮೊದಲಿಗೆ ಆರ್ಗನೈಸೇಷನ್ ಅಂದರೆ ಸಂಸ್ಥೆಯ ಹೆಸರು ಬಂದುಬಿಟ್ಟು ರೇಲ್ ವೀಲ್ ಫ್ಯಾಕ್ಟ್ರಿ ಅಂತ RWF. ಈ ಒಂದು RWFನಿಂದ 192 ಅಪ್ರೆಂಟಿಸ್ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಏನಪ್ಪ ಅಂದರೆ ಇಲ್ಲಿ ಜಾಬ್ ಲೊಕೇಶನ್ನ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿ ಬಂದುಬಿಟ್ಟು 10,899 ರೂಪಾಯಿಯಿಂದ 12,261 ರೂಪಾಯಿವರೆಗೆ ತಿಂಗಳ ವೇತನ ಸಿಗುತ್ತೆ. ಇಲ್ಲಿ ಟ್ರೇಡಿಂಗ್ ವೈಸ್ ವೇಕೆನ್ಸಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಟ್ರೇಡ್ ನೇಮ್ ನೋಡ್ತಾ ಹೋಗಿ, ಫಿಟ್ಟರ್ ಈ ಒಂದು ಹುದ್ದೆಗೆ 85 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಹಾಗೆ ಮಷಿನಿಸ್ಟ್ ಇಲ್ಲಿ 31 ಹುದ್ದೆಗಳು, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ 8 ಹುದ್ದೆಗಳಿವೆ, ಟರ್ನರ್ ಇವರಿಗೆ 5 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. CNC ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಟರ್ COE ಗ್ರೂಪ್ ಇವರಿಗೆ 23 ಹುದ್ದೆಗಳು, ಎಲೆಕ್ಟ್ರಿಷಿಯನ್ ಇವರಿಗೆ 18 ಹುದ್ದೆಗಳು, ಹಾಗೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇವರಿಗೆ 22 ಹುದ್ದೆಗಳು. ಈ ರೀತಿಯಾಗಿ ಏನಪ್ಪ ಅಂತಂದರೆ 192 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಎಲ್ಲ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಡೀಟೇಲ್ಸನ್ನು ನೋಡ್ತಾ ಹೋದರೆ, ಮೊದಲಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡಿ. ಆ್ಯಸ್ ಫರ್ ರೇಲ್ ವೀಲ್ ಫ್ಯಾಕ್ಟ್ರಿ ಅಫಿಷಿಯಲ್ ನೋಟಿಫಿಕೇಷನ್, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ 10th ITI ಫ್ರಮ್ ಎನಿ ರಿಕಾಗ್ನೈಸ್ಡ್ ಬೋರ್ಡ್ಸ್ ಆರ್ ಯೂನಿವರ್ಸಿಟೀಸ್. ಈ ಒಂದು RWF ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಆಗಬೇಕಂತಂದರೆ 10ನೇ ತರಗತಿ ಜೊತೆಗೆ ITIಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇಲ್ಲಿ ಯಾವ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಎಷ್ಟು ವೇತನ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಅಂದರೆ ಇಲ್ಲಿ ಟ್ರೇಡ್ ವೈಸ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಫಿಟ್ಟರ್, ಮಷಿನಿಸ್ಟ್, ಮೆಕ್ಯಾನಿಕ್, ಮೋಟರ್ ವೆಹಿಕಲ್, ಟರ್ನರ್ ಈ 4 ಹುದ್ದೆಗಳಲ್ಲಿ ಯಾವುದೇ ಹುದ್ದೆಗೆ ಆಯ್ಕೆ ಆದರೂ ಕೂಡ ನಿಮಗೆ ತಿಂಗಳಿಗೆ ಏನಪ್ಪ ಅಂತಂದರೆ 12,261 ರೂಪಾಯಿ ಸಿಗುತ್ತೆ. ನಂತರ ಇಲ್ಲಿ CNC ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಟರ್ COE ಗ್ರೂಪ್ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 10,899 ರೂಪಾಯಿ ಸಿಗುತ್ತೆ. ನಂತರ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 12,261 ರೂಪಾಯಿ ಸಿಗುತ್ತೆ. ಈಗ ಇಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಹೋದರೆ, ಆ್ಯಸ್ ಪರ್ ರೇಲ್ ವೀಲ್ ಫ್ಯಾಕ್ಟ್ರಿ ಅಂದರೆ RWFನಿಂದ ಏನು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳು ಮಿನಿಮಮ್ ಏನಪ್ಪ ಅಂದರೆ 15ರಿಂದ 24 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ ಏನಪ್ಪ ಅಂತಂದರೆ 1/3/2024 ಪ್ರಕಾರ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅದನ್ನು ಏನಪ್ಪ ಅಂದರೆ ನೋಟಿಫಿಕೇಷನ್ನಲ್ಲಿ ನೀವು ನೋಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬಹುದು. ಈಗ ಈ ಒಂದು ರೇಲ್ ವೀಲ್ ಫ್ಯಾಕ್ಟ್ರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತಂದರೆ, ಇಲ್ಲಿ ನೋಡ್ತಾ ಹೋಗಿ, ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆಫ್ಲೈನ್ ಥ್ರೂ ದ ಪ್ರಿಸ್ಕ್ರೈಬ್ಡ್ ಅಪ್ಲಿಕೆಂಟ್ ಫಾರ್ಮ್ಯಾಟ್. The applicant needs to send the application form along with relevant self-attested documents to the senior personnel officer to Personnel Department, Rail Wheel Factory, Yelahanka, Bangalore 560064 on or before 1 April 2026. ಅಂದರೆ ಏಪ್ರಿಲ್ 1, 2026 ಒಳಗಾಗಿ ಇಲ್ಲಿ ಒಂದು ಏನಪ್ಪ ಅಂತಂದರೆ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ನೋಡಿ. ದ ಸೀನಿಯರ್ ಪರ್ಸನಲ್ ಆಫೀಸರ್ ಟು ಪರ್ಸನಲ್ ಡಿಪಾರ್ಟ್ಮೆಂಟ್, ರೇಲ್ ವೀಲ್ ಫ್ಯಾಕ್ಟ್ರಿ, ಯಲಹಂಕ, ಬೆಂಗಳೂರು 560064 ಈ ಒಂದು ಅಡ್ರೆಸ್ಗೆ 1 ಏಪ್ರಿಲ್ 2026 ಒಳಗಾಗಿ ನೀವು ಏನಪ್ಪ ಅಂತಂದರೆ ಇವರ ಒಂದು ಆಫಿಷಿಯಲ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ 1 ಏಪ್ರಿಲ್ 2026 ಒಳಗಾಗಿ ನೀವು ಏನಪ್ಪ ಅಂದರೆ ಆಫ್ಲೈನ್ ಮೂಲಕ ಕಳಿಸಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ನಿಮಗೆ ಫಾರ್ಮ್ ಬೇಕಂದರೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಫಾರ್ಮ್ಯಾಟ್ ಸಿಗುತ್ತೆ. ಹಾಗೆ ನೋಡಿ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.